ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಆಶ್ರಯದಲ್ಲಿ ನಾಗರಿಕರ ಸಮಸ್ಯೆಗಳ ಬಗ್ಗೆ ಶಾಸಕ ಚನ್ನಬಸಪ್ಪ ಅವರು ವಿಶೇಷ ಸಭೆ ನಡೆಸಿ ಸಮಾಲೋಚನೆ ನಡೆಸಿದ್ದಾರೆ. ಗೋಪಾಲಗೌಡ ಬಡಾವಣೆ, ಕರಿಯಣ್ಣ ಸರ್ಕಲ್, ಗೌಳಿಕೆರೆ, ಮಲ್ಲಿಗೆ ನಗರ, ಕೃಷಿನಗರ, ಜಯಕಮಲ ಎನ್ಕ್ಲೇವ್ ಇತ್ಯಾದಿ ಬಡಾವಣೆಗಳ ಪ್ರತಿನಿಧಿಗಳ ಲಿಖಿತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಸಮಸ್ಯೆಗಳ ಪರಿಹಾರಕ್ಕೆ ಹಂತ ಹಂತ ಪ್ರಯತ್ನಿಸುವುದಾಗಿ ಶಾಸಕ ಚನ್ನಬಸಪ್ಪ ಅವರು ಭರವಸೆ ನೀಡಿದ್ದಾರೆ. ಚಾನಲ್ ನಮ್ಮ ಒಳಗಡೆ ನಗರ ಪ್ರದೇಶ ಹರಿದೋಗಿದೆ. ಅದು ಸುತ್ತಮುತ್ತಲೂ ಕೂಡ ನಮ್ಮ ಜಾಗ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ನಾವು ಅದು ಒತ್ತುವರಿ ಆಗ್ತಾ ಇದೆ ಅಂತ ಹೇಳೋದು. ಸೊ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಹಸಿರೀಕರಣ ಜೊತೆಗೆ ಅದನ್ನು ಜಾಗ ಸಂಪೂರ್ಣ ಬೇಲಿ ಹಾಕಿ ಸಂರಕ್ಷಣೆ ಮಾಡ್ಕೋಬೇಕು. ಹಸಿರೀಕರಣ ಆಗಬೇಕು. ಅಲ್ಲೊಂದಷ್ಟು ಕೆರೆಗಳು ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಅದನ್ನು ಕೂಡ ಅದನ್ನು ಡೆವಲಪ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ನೀರಲ್ಲಿ ನಿಂತ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದ್ರ ಬಗ್ಗೆನೂ ಒಂದು ಅದು ಆಗಬೇಕು ಅಂತ ಅಪೇಕ್ಷೆ ಇದೆ. ಭಾಳ ಇಡೀ ಶಿವಮೊಗ್ಗ ನಗರಕ್ಕೆ ಬೇಕಾಗಿರೋಂಥ ಸಮಸ್ಯೆಗಳನ್ನು ನಾವೆಲ್ಲ ಕೂಡ ಉಲ್ಲೇಖ ಮಾಡಿದ್ದೀವಿ. ಇದು ರೊಟೀನ್ ಆ್ಯಕ್ಟಿವಿಟಿ ಬೇರೆ, ನೀರು, ಚರಂಡಿ, ದೀಪ ಇದೊಂದು ಭಾಗ. ಪರ್ಮನೆಂಟಾಗಿ ಒಂದಷ್ಟು ಸಮಸ್ಯೆಗಳಿರುವಂಥ ಜಾಗಗಳಿದೆ. ಯಾವಾಗಲೂ ಈ ಕಡೆ ಭಾಗಗಳು ನಮಗೆ ನೀರಿನ ಮಳೆ ನೀರಿಗೆ ತೊಂದರೆ ಆಗಿರಲಿಲ್ಲ 8 ವರ್ಷಗಳ ಕಾಲ. ಇತ್ತೀಚಿನ ದಿನಗಳಲ್ಲಿ ಈ ಭಾಗವೂ ಕೂಡ ಮುಂಚೆ ಇದ್ದಿದ್ದೇ ಹಳೆ ಶಿವಮೊಗ್ಗದಲ್ಲಿ ಮಾತ್ರ ನೀರಿನ ಸಮಸ್ಯೆ ಮಳೆ ಬಂದಾಗ. ಈಗ ಇಡೀ ಶಿವಮೊಗ್ಗ ನಗರದೊಳಗಡೆ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಈ ಥರ ತುಂಬಿಕೊಳ್ಳೋಕ್ಕೆ ಶುರು ಆಗಿರುವಂಥದ್ದು ನೋಡಿದಾಗ ಹಾಗಾದರೆ ಏನು ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡಬೇಕಾದಂಥ ಭಾಳ ಅನಿವಾರ್ಯತೆ ಇದೆ ಮತ್ತು ಅಗತ್ಯತೆ ಇದೆ.